ಜಾತಿ ಜನಗಣತಿ ಪಾರದರ್ಶಕ ಆಗಿಲ್ಲ ಅಂತ ನಿಗಿ ಕೆಂಡವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಪಾರದರ್ಶಕವಾಗಿ ಮಾಡಿಲ್ಲ? ಯಾರ್ದಾದ್ರು ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ರಾ? ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಿಚಾರಣೆ ನಡೆಸಿದ್ರಾ? ವಿವರಣೆಗಳನ್ನ ಪಡ್ಕೊಂಡಿದ್ರಾ ಅಂತ ಬಿಜೆಪಿ ನಾಯಕರು ಹಾಗೆ ಸ್ವಾಮೀಜಿಗಳು ಅದನ್ನೇ ಪ್ರಶ್ನೆ ಮಾಡ್ತಿರುವಂತದ್ದು. ಏಕಾಏಕಿ ಜಾತಿ ಜನಗಣತಿ ಅಂತ ಇವರು ಬಿಡ್ತಾರಲ್ವಾ? ಯಾರ ಮನೆಗೆ ಬಂದಿದ್ರು? ನಮ್ಮ ಮನೆಗೆ ಬರಲಿಲ್ಲ, ನಿಮ್ಮ ಮನೆಗೆ ಬಂದಿದ್ರು ಅಂತ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಮಠಾಧೀಶರು ಏನೇನು ಹೇಳಿದ್ದಾರೆ ಕೇಳಿ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನ ಮಾಡಿ ಅದನ್ನ ಬಹಿರಂಗಪಡಿಸಿದೆ. ಈ ಜಾತಿ ಗಣತಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲದಂತಹ ಒಂದು ವರದಿಯಾಗಿದ್ದು, ಅಖಂಡ ಹಿಂದೂ ಸಮಾಜವನ್ನ ವಿಭಜಿಸುವಂತಹ ಒಂದು ಷಡ್ಯಂತ್ರ ಈ ಜಾತಿ ಜನಗಣತಿಯ ವರದಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಮನೆಗಳನ್ನು ನಾವು ಸಂಪರ್ಕ ಮಾಡಿ ಜಾತಿ ಗಣತಿಯ ವರದಿಯನ್ನ ನೀಡಿದ್ದೇವೆ ಅನ್ನುವಂತಹದ್ದನ್ನ ಹೇಳ್ತಾರೆ. ಆದರೆ ಇವತ್ತು ಸತ್ಯವನ್ನ ಬೆನ್ನತ್ತಿ ನೋಡ್ಲಿಕ್ಕಾಗಿ ಯಾವುದೇ ಮನೆಗಳಿಗೆ ಭೇಟಿ ಕೊಡದೇನೆ, ಗ್ರಾಮಗಳಿಗೂ ಕೂಡ ಸಂಪರ್ಕ ಮಾಡದೇನೆ, ಕೇವಲ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಇವರು ಜಾತಿ ಗಣತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಸೆನ್ಸಸ್ ಈಗಾಗಲೇ ಮುಗಿದಿದೆ ಎನ್ನುವುದನ್ನು ಸರ್ಕಾರ ವ್ಯಕ್ತಪಡಿಸಿದೆ. ನಾವು ಆಗ್ರಹ ಮಾಡ್ತೇವೆ. ಯಾವ ರೀತಿ ತಾವುಗಳು ಜನಗಣತಿ ಮಾಡಿದ್ದೀರಿ ಎನ್ನುವುದು ಜಗಜ್ಜಾಹೀರಾಗಿದೆ. ಯಾರ್ಯಾರ ಬಳಿಗೆ ಆ ಸೆನ್ಸಸ್ನವರು ಹೋಗಿದ್ದಾರೆ, ಯಾರನ್ನ ಕೇಳಿದ್ದಾರೆ, ಯಾವ ಸಮುದಾಯ ಬಲಿಷ್ಠ ಇದೆ, ಇದು ಯಾವ ಕಾರಣಕ್ಕಾಗಿ ಜನಗಣತಿ ಆಗ್ತಾ ಇದೆ ಎನ್ನುವುದನ್ನ ಜನಮಾನಸಕ್ಕೆ ಅರ್ಥ ಆಗಬೇಕು ಅಂತಲಾದರೆ ನೀವು ಜನಗಣತಿಯನ್ನು ಮಂಡನೆ ಮಾಡಬೇಕು. ಮಂಡನೆ ಮಾಡುವುದರ ಮೂಲಕ ಯಾರು ಯಾವ ಸೆನ್ಸಸ್ ಅಲ್ಲಿ ಇದ್ದಾರೆ ಎನ್ನುವುದು ಜಗಜ್ಜಾಹೀರಾಗ್ತದೆ. ಆವಾಗ ಬಡವರು ಯಾರು, ಶ್ರಮಿಕರು ಯಾರು, ದುರ್ಬಲರು ಯಾರು, ಶ್ರೀಮಂತರು ಯಾರು ಎನ್ನುವುದು ನಿಮ್ಮ ಪಟ್ಟಿಯಲ್ಲಿ ಬರುತ್ತೆ. ಆದರೆ ನಮ್ಮ ಆಗ್ರಹ ಇರೋದಿಷ್ಟೇ, ಯಾವ ವ್ಯವಸ್ಥೆಯ ಒಳಗೆ ಶ್ರೀಮಂತಿಕೆ ಎನ್ನುವುದಿದೆ, ಯಾವ ವ್ಯವಸ್ಥೆಯ ಒಳಗೆ ಬಡತನ ಎನ್ನುವುದಿದೆ, ಆ ಬಡತನವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತಲಾದರೆ ಆ ಶ್ರಮಿಕ ವರ್ಗ ಮತ್ತೆ ಬಡವರನ್ನಾಗಿ ಕಾಣುವುದು ನಿಲ್ಲಬೇಕು. ಹಾಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ. ಈಗಾಗಲೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಮಾಡೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ಬಸವಾದಿ ಪ್ರಮುಖರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣನವರ ಅನುಯಾಯಿಗಳು. ಈ ಜಾತಿ ಜನಗಣತಿ ಮಾಡಬಾರದು. ಇದನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠಾಧೀಶರು ಕೂಡ ಈಗ ಇದರ ವಿರುದ್ಧ ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಸುರೇಶ್. ಏನ್ ಕತೆ? ಈಗ ಜಾತಿ ಜನಗಣತಿ ವಿಚಾರಕ್ಕೆ ಇದನ್ನು ಲೀಕ್ ಮಾಡಿಬಿಟ್ರು. ಹಿಂದೆ ಒಂದ್ಸತಿ ಲೀಕ್ ಆಯಿತು, ವಿರೋಧ ವ್ಯಕ್ತವಾಯಿತು, ಜೊತೆಗೆ ಸ್ವಲ್ಪ ಟೈಮ್ ಸುಮ್ಮನೆ ಹಾಕೊಂಡ್ರು, ಈಗ ಮತ್ತೆ ಲೀಕ್ ಮಾಡಿಬಿಟ್ರು. ಇದು ಜಾರಿ ಆಗುತ್ತಾ? ಜಾರಿ ಆದ್ರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು? ಅಥವಾ ಸರ್ಕಾರಕ್ಕೆ ಪರಿಣಾಮ ಬೀರೋದು ಓಕೆ, ಸಿದ್ದರಾಮಯ್ಯನವರಿಗೆ ಇದರಿಂದ ವರ್ಚಸ್ ಜಾಸ್ತಿ ಆಗತ್ತಾ? ಅವ್ರ ಕತೆ ಏನು? ಇದರಿಂದ ಯಾವ ರೀತಿಯಾಗಿ ರಾಜಕೀಯ ಲಾಭ ಆಗಬಹುದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಲಿಂಗೇಶ್, ಸದ್ಯ ಜಾತಿ ಜನಗಣತಿ ವರದಿ ವಿಚಾರವಾಗಿ ಈಗ ಏನು ಕಾಂತರಾಜ್ ಆಯೋಗದ ವರದಿಯಲ್ಲಿ ಇರತಕ್ಕಂತಹ ಅಂಶಗಳು, ಅಂಕಿ ಅಂಶಗಳನ್ನು ನೋಡ್ತಾ ಹೋದ್ರೆ ಇಲ್ಲಿ ಪ್ರಬಲ ಸಮುದಾಯಗಳನ್ನ ಹಿಂದಿಕ್ಕಿ ಮುಸ್ಲಿಂ ಸಮುದಾಯ ಈಗ ನಂಬರ್ 1 ಸಂಖ್ಯೆಯಲ್ಲಿ ಗುರುತಿಸಿಕೊಂಡಿರತಕ್ಕಂಥದ್ದು ರಾಜ್ಯದಲ್ಲಿ. ಸೊ ಈಗ ಹಾಗೆ ನೋಡೋದಾದ್ರೆ ಈ ಜಾತಿ ಜನಗಣತಿಯ ವಿಚಾರದಲ್ಲಿ ಈಗ ಮುಸ್ಲಿಂ ಮೀಸಲಾತಿಗೆ ಪ್ರಕಾರ ನೋಡೋದಾದ್ರೆ ಮೀಸಲಾತಿಗೆ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನ ನೋಡೋದಾದ್ರೆ ಅಲ್ಲಿ ಈಗ ಏನು 4% ಇದೆ, ಆ 4% ರಿಸರ್ವೇಶನ್ ಅದು ಡಬಲ್ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಆಯೋಗದಲ್ಲೂ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು, ಅದಕ್ಕೆ 8% ಆಗುವಂಥದ್ದು. ಹಾಗೆ ಇದು ಒಂದು ಕಡೆ ನೋಡೋದಾದ್ರೆ ಇನ್ನು ರಿಸರ್ವೇಶನ್ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತೆ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅಲ್ಲಿ ಆಯಾ ವಲಯದ ಪ್ರಾತಿನಿಧ್ಯಗಳಲ್ಲಿ ಕೂಡ ಅವರಿಗೆ ದುಪ್ಪಟ್ಟು ಆಗುವಂತದ್ದು ಮೀಸಲಾತಿ. ಅದೆಲ್ಲವೂ ಕೂಡ ಒಂದು ಕಡೆ ರಾಜಕೀಯವಾಗಿ ನೋಡೋದಾದ್ರೆ ಕಾಂಗ್ರೆಸ್ಗೆ ಮುಸ್ಲಿಂ ವೋಟ್ ಬ್ಯಾಂಕ್ಗಳು ಎಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು ಅಂದ್ರೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಮತಗಳೇ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಅವರ ಲೆಕ್ಕಾಚಾರದಲ್ಲಿ. ಸೊ ಹೀಗಾಗಿ ಮುಸ್ಲಿಂ ಅವರನ್ನ ಓಲೈಕೆ ಮಾಡುವಂತಹ ನಿಟ್ಟಿನಲ್ಲೇ ಇದು ಆಗಿದೆ. ಹೀಗಾಗಿ ಅಂಕಿಅಂಶಗಳನ್ನು ಜಾಸ್ತಿಯನ್ನ ಮಾಡಲಾಗಿದೆ, ತಿರುಚಲಾಗಿದೆ ಅಂತಕ್ಕಂಥದ್ದು ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರ ಆರೋಪ. ಅದು ಪಕ್ಷಾತೀತವಾಗಿ ಕೂಡ ನಡೀತಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾ ಕೂಡ ಅಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನ ಸೇರಿ ಪಕ್ಷಾತೀತವಾಗಿ 3 ಪಕ್ಷಗಳ ನಾಯಕರನ್ನು ಕೂಡ ಒಳಗೊಂಡಂತೆ ಯಾರೆಲ್ಲ ಈಗ ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಒಳಗೊಂಡಂತೆ ಒಂದು ಸಭೆಯನ್ನ ಸೇರಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಒಂದು ಅಧಿಕೃತವಾದಂತಹ ಒಂದು ಜಾತಿ ಜನಗಣತಿ ಪಾರದರ್ಶಕ ಆಗಿಲ್ಲ ಅಂತ ನಿಗಿ ಕೆಂಡವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಪಾರದರ್ಶಕವಾಗಿ ಮಾಡಿಲ್ಲ? ಯಾರ್ದಾದ್ರು ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ರಾ? ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಿಚಾರಣೆ ನಡೆಸಿದ್ರಾ? ವಿವರಣೆಗಳನ್ನ ಪಡ್ಕೊಂಡಿದ್ರಾ ಅಂತ ಬಿಜೆಪಿ ನಾಯಕರು ಹಾಗೆ ಸ್ವಾಮೀಜಿಗಳು ಅದನ್ನೇ ಪ್ರಶ್ನೆ ಮಾಡ್ತಿರುವಂತದ್ದು. ಏಕಾಏಕಿ ಜಾತಿ ಜನಗಣತಿ ಅಂತ ಇವರು ಬಿಡ್ತಾರಲ್ವಾ? ಯಾರ ಮನೆಗೆ ಬಂದಿದ್ರು? ನಮ್ಮ ಮನೆಗೆ ಬರಲಿಲ್ಲ, ನಿಮ್ಮ ಮನೆಗೆ ಬಂದಿದ್ರು ಅಂತ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಮಠಾಧೀಶರು ಏನೇನು ಹೇಳಿದ್ದಾರೆ ಕೇಳಿ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನ ಮಾಡಿ ಅದನ್ನ ಬಹಿರಂಗಪಡಿಸಿದೆ. ಈ ಜಾತಿ ಗಣತಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲದಂತಹ ಒಂದು ವರದಿಯಾಗಿದ್ದು ಅಖಂಡ ಹಿಂದೂ ಸಮಾಜವನ್ನ ವಿಭಜಿಸುವಂತಹ ಒಂದು ಷಡ್ಯಂತ್ರ ಈ ಜಾತಿ ಜನಗಣತಿಯ ವರದಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಮನೆಗಳನ್ನು ನಾವು ಸಂಪರ್ಕ ಮಾಡಿ ಜಾತಿ ಗಣತಿಯ ವರದಿಯನ್ನ ನೀಡಿದ್ದೇವೆ ಅನ್ನುವಂತಹದ್ದನ್ನ ಹೇಳ್ತಾರೆ. ಆದರೆ ಇವತ್ತು ಸತ್ಯವನ್ನ ಬೆನ್ನತ್ತಿ ನೋಡ್ಲಿಕ್ಕಾಗಿ ಯಾವುದೇ ಮನೆಗಳಿಗೆ ಭೇಟಿ ಕೊಡದೇನೆ, ಗ್ರಾಮಗಳಿಗೂ ಕೂಡ ಸಂಪರ್ಕ ಮಾಡದೇನೆ, ಕೇವಲ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಇವರು ಜಾತಿ ಗಣತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಸೆನ್ಸಸ್ ಈಗಾಗಲೇ ಮುಗಿದಿದೆ ಎನ್ನುವುದನ್ನು ಸರ್ಕಾರ ವ್ಯಕ್ತಪಡಿಸಿದೆ. ನಾವು ಆಗ್ರಹ ಮಾಡ್ತೇವೆ, ಯಾವ ರೀತಿ ತಾವುಗಳು ಜನಗಣತಿ ಮಾಡಿದ್ದೀರಿ ಅನ್ನೋದು ಜಗಜ್ಜಾಹೀರಾಗಿದೆ. ಯಾರ್ಯಾರ ಬಳಿಗೆ ಆ ಸೆನ್ಸಸ್ನವರು ಹೋಗಿದ್ದಾರೆ, ಯಾರನ್ನ ಕೇಳಿದ್ದಾರೆ, ಯಾವ ಸಮುದಾಯ ಬಲಿಷ್ಠ ಇದೆ, ಇದು ಯಾವ ಕಾರಣಕ್ಕಾಗಿ ಜನಗಣತಿ ಆಗ್ತಾ ಇದೆ ಎನ್ನುವುದನ್ನ ಜನಮಾನಸಕ್ಕೆ ಅರ್ಥ ಆಗಬೇಕು ಅಂತಲಾದರೆ ನೀವು ಜನಗಣತಿಯನ್ನು ಮಂಡನೆ ಮಾಡಬೇಕು. ಮಂಡನೆ ಮಾಡುವುದರ ಮೂಲಕ ಯಾರು ಯಾವ ಸೆನ್ಸಸ್ ಅಲ್ಲಿ ಇದ್ದಾರೆ ಎನ್ನುವುದು ಜಗಜ್ಜಾಹೀರಾಗ್ತದೆ. ಆವಾಗ ಬಡವರು ಯಾರು, ಶ್ರಮಿಕರು ಯಾರು, ದುರ್ಬಲರು ಯಾರು, ಶ್ರೀಮಂತರು ಯಾರು ಎನ್ನುವುದು ನಿಮ್ಮ ಪಟ್ಟಿಯಲ್ಲಿ ಬರುತ್ತೆ. ಆದರೆ ನಮ್ಮ ಆಗ್ರಹ ಇರೋದಿಷ್ಟೇ, ಯಾವ ವ್ಯವಸ್ಥೆಯ ಒಳಗೆ ಶ್ರೀಮಂತಿಕೆ ಎನ್ನುವುದಿದೆ, ಯಾವ ವ್ಯವಸ್ಥೆಯ ಒಳಗೆ ಬಡತನ ಎನ್ನುವುದಿದೆ, ಆ ಬಡತನವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತಲಾದ್ರೆ ಆ ಶ್ರಮಿಕ ವರ್ಗ ಮತ್ತೆ ಬಡವರನ್ನಾಗಿ ಕಾಣುವುದು ನಿಲ್ಲಬೇಕು. ಹಾಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ
ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ. ಈಗಾಗಲೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಮಾಡೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ಬಸವಾದಿ ಪ್ರಮುಖರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣನವರ ಅನುಯಾಯಿಗಳು. ಈ ಜಾತಿ ಜನಗಣತಿ ಮಾಡಬಾರದು. ಇದನ್ನ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠಾಧೀಶರು ಕೂಡ ಈಗ ಇದರ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಸುರೇಶ್ ಏನ್ ಕತೆ? ಈಗ ಜಾತಿ ಜನಗಣತಿ ವಿಚಾರಕ್ಕೆ ಇದನ್ನು ಲೀಕ್ ಮಾಡಿಬಿಟ್ರು. ಹಿಂದೆ ಒಂದ್ಸತಿ ಲೀಕ್ ಆಯಿತು, ವಿರೋಧ ವ್ಯಕ್ತವಾಯಿತು, ಜೊತೆಗೆ ಸ್ವಲ್ಪ ಟೈಮ್ ಸುಮ್ಮನೆ ಹಾಕೊಂಡ್ರು, ಈಗ ಮತ್ತೆ ಲೀಕ್ ಮಾಡಿಬಿಟ್ರು. ಇದು ಜಾರಿ ಆಗುತ್ತಾ? ಜಾರಿ ಆದ್ರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು? ಅಥವಾ ಸರ್ಕಾರಕ್ಕೆ ಪರಿಣಾಮ ಬೀರೋದು ಓಕೆ, ಸಿದ್ದರಾಮಯ್ಯವ್ರಿಗೆ ಇದರಿಂದ ವರ್ಚಸ್ಸು ಜಾಸ್ತಿ ಆಗತ್ತಾ? ಅವ್ರ ಕತೆ ಏನು? ಇದರಿಂದ ಯಾವ ರೀತಿಯಾಗಿ ರಾಜಕೀಯ ಲಾಭ ಆಗಬಹುದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನಿಕೇಶ್, ಸದ್ಯ ಜಾತಿ ಜನಗಣತಿ ವರದಿ ವಿಚಾರವಾಗಿ ಈಗ ಏನು ಕಾಂತರಾಜ್ ಆಯೋಗದ ವರದಿಯಲ್ಲಿ ಇರತಕ್ಕಂತಹ ಅಂಶಗಳು, ಅಂಕಿ ಅಂಶಗಳನ್ನು ನೋಡ್ತಾ ಹೋದ್ರೆ ಇಲ್ಲಿ ಪ್ರಬಲ ಸಮುದಾಯಗಳನ್ನ ಹಿಂದಿಕ್ಕಿ ಮುಸ್ಲಿಂ ಸಮುದಾಯ ಈಗ ನಂಬರ್ 1 ಸಂಖ್ಯೆಯಲ್ಲಿ ಗುರುತಿಸಿಕೊಂಡಿರತಕ್ಕಂಥದ್ದು ರಾಜ್ಯದಲ್ಲಿ. ಸೊ ಈಗ ಹಾಗೆ ನೋಡೋದಾದ್ರೆ ಈ ಜಾತಿ ಜನಗಣತಿಯ ವಿಚಾರದಲ್ಲಿ ಈಗ ಮುಸ್ಲಿಂ ಮೀಸಲಾತಿಗೆ ಪ್ರಕಾರ ನೋಡೋದಾದ್ರೆ ಮೀಸಲಾತಿಗೆ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನ ನೋಡೋದಾದ್ರೆ ಅಲ್ಲಿ ಈಗ ಏನು 4% ಇದೆ, ಆ 4% ರಿಸರ್ವೇಶನ್ ಅದು ಡಬಲ್ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಆಯೋಗದಲ್ಲೂ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು, ಅದಕ್ಕೆ 8% ಆಗುವಂಥದ್ದು. ಹಾಗೆ ಇದು ಒಂದು ಕಡೆ ನೋಡೋದಾದ್ರೆ ಇನ್ನು ರಿಸರ್ವೇಶನ್ ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತೆ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅಲ್ಲಿ ಆಯಾ ವಲಯದ ಪ್ರಾತಿನಿಧ್ಯಗಳಲ್ಲಿ ಕೂಡ ಅವರಿಗೆ ದುಪ್ಪಟ್ಟು ಆಗುವಂತದ್ದು ಮೀಸಲಾತಿ. ಅದೆಲ್ಲವೂ ಕೂಡ ಒಂದು ಕಡೆ ರಾಜಕೀಯವಾಗಿ ನೋಡೋದಾದ್ರೆ ಕಾಂಗ್ರೆಸ್ಗೆ ಮುಸ್ಲಿಂ ವೋಟ್ ಬ್ಯಾಂಕ್ಗಳು ಎಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು ಅಂದ್ರೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಮತಗಳೇ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಅವರ ಲೆಕ್ಕಾಚಾರದಲ್ಲಿ. ಸೊ ಹೀಗಾಗಿ ನಿನ್ನೆ ಮುಸ್ಲಿಂ ಅವರನ್ನ ಓಲೈಕೆ ಮಾಡುವಂತಹ ನಿಟ್ಟಿನಲ್ಲೇ ಇದು ಆಗಿದೆ. ಹೀಗಾಗಿ ಅಂಕಿಅಂಶಗಳನ್ನು ಜಾಸ್ತಿಯನ್ನ ಮಾಡಲಾಗಿದೆ, ತಿರುಚಲಾಗಿದೆ ಅಂತಕ್ಕಂಥದ್ದು ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರ ಆರೋಪ. ಅದು ಪಕ್ಷಾತೀತವಾಗಿ ಕೂಡ ನಡೀತಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾ ಕೂಡ ಅಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನ ಸೇರಿ ಪಕ್ಷಾತೀತವಾಗಿ 3 ಪಕ್ಷಗಳ ನಾಯಕರನ್ನು ಕೂಡ ಒಳಗೊಂಡಂತೆ ಯಾರೆಲ್ಲ ಈಗ ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಒಳಗೊಂಡಂತೆ ಒಂದು ಸಭೆಯನ್ನ ಸೇರಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಒಂದು ಅಧಿಕೃತವಾದಂತಹ ಒಂದು